ನಿಮ್ಮ ವಾಹಿನಿ ಇದ್ದಿದ್ದು ಇದ್ದ ಹಾಗೆ. ನಾಗಮಂಗಲ ತಾಲೂಕಿನ ಬೆಳ್ಳೂರು ಪಟ್ಟಣ ಪಂಚಾಯಿತಿಯಲ್ಲಿ ಲಂಚಾವತಾರ ಮುಗಿಲು ಮುಟ್ಟಿದ್ದು, ಜನಸಾಮಾನ್ಯರು ತಮ್ಮ ಕೆಲಸಗಳನ್ನು ನಿಯಮಬದ್ಧವಾಗಿ ಮಾಡಿಸಿಕೊಳ್ಳಬೇಕಾದರೆ ಈ ಕಚೇರಿಯ ಅಧಿಕಾರಿಗಳಿಗೆ ಲಂಚವನ್ನು ನೀಡಲೇಬೇಕು, ಇಲ್ಲವೆಂದರೆ ತಮ್ಮ ಕಡತಗಳೇ ಮಾಯವಾಗುತ್ತವೆ. ಆದರೆ ಮಧ್ಯವರ್ತಿಗಳ ಮೂಲಕ ಲಂಚ ನೀಡಿದಾಗ ಮಾತ್ರ ತಮ್ಮ ಕೆಲಸಗಳು ಸರಾಗವಾಗಿ ಆಗುತ್ತವೆ. ಕಚೇರಿಯು ಭ್ರಷ್ಟ ಅಧಿಕಾರಿಗಳ ಅಕ್ರಮ ತಾಣವಾಗಿದ್ದು, ಲಂಚಾವತಾರ ಮುಗಿಲು ಮುಟ್ಟಿದೆ. ಬೆಳ್ಳೂರು ಪಟ್ಟಣ ಪಂಚಾಯಿತಿಯು ಭ್ರಷ್ಟಾಚಾರದಲ್ಲಿ ಮೊದಲ ಸ್ಥಾನದಲ್ಲಿದ್ದು, ಲೋಕಾಯುಕ್ತ ತನಿಖೆಗೆ ಸೂಕ್ತವಾದ ಭ್ರಷ್ಟ ಸರ್ಕಾರಿ ಕಚೇರಿಯಾಗಿದೆ ಎಂದು ಅಧಿಕಾರಿಗಳ ವಿರುದ್ಧ ಬೇಸರ ವ್ಯಕ್ತಪಡಿಸಿ ಕಚೇರಿಯ ಲಂಚಾವತಾರವನ್ನು ಮಂಡ್ಯ ಜಿಲ್ಲೆ ಬಿಜೆಪಿ ರೈತ ಮೋರ್ಚಾ ಉಪಾಧ್ಯಕ್ಷ ಪಾಳ್ಯ ರಘು ಅವರು ಆರೋಪ ಮಾಡಿದರು. ನನ್ನ ಹೆಸರಲ್ಲಿ ಒಂದು ಸೈಟ್ ಇತ್ತು, ನನ್ನ ಹೆಂಡತಿ ಹೆಸರಲ್ಲಿ. ಆ ಸೈಟ್ನ ಖಾತೆ ಕೊಟ್ಟಿದ್ವಿ. ಅಲ್ಲಿ ಬೇಕಾದಷ್ಟು ಸೈಟ್ಗಳನ್ನ ಎಲ್ಲ ಖಾತೆ ಮಾಡಿ ಕೊಟ್ಬಿಟ್ಟವ್ರೆ. ನಾನು 6 ತಿಂಗಳಿಂದ 2 ಸತಿ ಡಾಕ್ಯುಮೆಂಟ್ ಕೊಟ್ಟರೆ ಡಾಕ್ಯುಮೆಂಟ್ನೇ ಓದಿಸ್ತಾರೆ. ನಂದು ಅಂತ ಅಲ್ಲ, ಅವ್ರಿಗೆ ಬೇಡವಾದ ನಂದು ಅಂತ ಏನಲ್ಲ, ಅವ್ರಿಗೆ ಬೇಡವಾಗಿರೋದು ಯಾವ್ದು ದುಡ್ಡು ಬರಲ್ಲ ಆ ಡಾಕ್ಯುಮೆಂಟ್ನ ಓದಿಸ್ತಾರೆ. ಇವರು ತೆಗೆದುಬಿಡೋದು, ಯಾವುದೋ ಕಡತದೊಳಗೆ ಬಿಸಾಕಿಬಿಡೋದು, ಹುಡುಕ್ಸೋದು, ಇವತ್ತು ಬಾ ನಾಳೆ ಬಾ ನಾಡೋದು ಬಾ ಅಂತ 3-4 ದಿವಸ ಸುತ್ತಿಸೋದು. ಆಮೇಲೆ ಸುತ್ತಿ ಬೇಜಾರಾದಮೇಲೆ ಅಣ್ಣ ಏನಾರು ಒಂಚೂರು ಕೊಡ್ತೀನಿ ಮಾಡಿಸ್ಕೊಡೋಣ ಅಂತ ಯಾರನ್ನ ಬ್ರೋಕರ್ ಹಿಡ್ಕೊಂಡು ಹೋದಾಗ ಆಗ ಅಯ್ಯೋ ಅಲ್ಲಿತ್ತು ಕಣೋ, ಆ ಕಡತದೊಳಗೆ ಮ್ಯಾಲೆ ಬಿದ್ದುಬಿಟ್ಟಿತ್ತು ಹುಡುಕ್ದೆ ಅಂತಂತ ಹೇಳ್ಬಿಟ್ಟು ದುಡ್ಡು ಇಸ್ಕೊಂಡು ಮಾಡಿಕೊಡ್ತಕ್ಕಂಥ ಪ್ರವೃತ್ತಿ ಇಲ್ಲಿ ಪಟ್ಟಣ ಪಂಚಾಯತಿಯಲ್ಲಿ ನಡೀತಾ ಇತ್ತು. ಆಮೇಲೆ ಕಾಮಗಾರಿಯಲ್ಲಿ ಭಾಳ ಹಗರಣ. ನೀವೆಲ್ಲರೂ ಕಾಮಗಾರಿಗಳನ್ನ ಲೋಕಾಯುಕ್ತಕ್ಕೆ ಬರೋದ್ರೆ ಹೆಚ್ಚು ಕಮ್ಮಿ ಫಸ್ಟಿಗೆ ಕೇಳೋದೆ ಬೆಳ್ಳೂರು. ಈ ಮೇದು ಈ ಮದಗಜ್ಗಳು ಮನೆಗಿದ್ದಂಗೆ ಮನೆಯವ್ರು ಇಲ್ಲಿ ಯಾರು ಇವ್ರಿಗೆ ಬೆಲೆನೇ ಇಲ್ಲ. ಇಲ್ಲಿ ಯಾರು ಸಾರ್ವಜನಿಕರಿಗೆ ಬೆಲೆನೂ ಇಲ್ಲ. ಇಲ್ಲಿ ಸಾರ್ವಜನಿಕರು ಒಂಥರ ಕಸದ ಕಡ್ಡಿ ಆಗ್ಯವ್ರೆ ಈ ಬೆಳ್ಳೂರು ಪಟ್ಟಣ ಪಂಚಾಯತಿಯಲ್ಲಿ. ಕಳೆದ 6 ತಿಂಗಳ ಹಿಂದೆ ನನ್ನ ಧರ್ಮಪತ್ನಿ ಡಿಎಂ ಮೈತ್ರಿ ಮತ್ತು ರಘು ನನ್ನ ಹೆಸರಿನ 2 ಖಾತೆ ಮಾಡಿಸಿಕೊಳ್ಳಲು ಪಟ್ಟಣ ಪಂಚಾಯಿತಿಗೆ ನನ್ನ ಕ್ರಯಪತ್ರ ಸೂಕ್ತ ದಾಖಲಾತಿಗಳನ್ನು ನೀಡಿ ಕಚೇರಿಯ ರಿಜಿಸ್ಟರ್ ಬುಕ್ಕಿಗೆ ದಾಖಲಿಸಿ ಖಾತೆ ಮಾಡಿಕೊಡುವಂತೆ ಮನವಿ ಮಾಡಿದೆ. ಆದರೆ ಭ್ರಷ್ಟ ಅಧಿಕಾರಿಗಳು ಲಂಚದ ಹಣಕ್ಕಾಗಿ ನನ್ನ ದಾಖಲಾತಿಯನ್ನೇ ಕಳೆದು ಹೋಗಿದೆ ಎಂದು ಕಳ್ಳ ನೆಪ ಹೇಳಿದರು. ಆದರೂ ಕೂಡ ಮತ್ತೊಮ್ಮೆ ನಾನು ದಾಖಲಾತಿಯನ್ನು ಸಲ್ಲಿಸಿದಾಗ ಖಾತೆ ಮಾಡಿಕೊಡಲು ಹಿಂಜರಿಯುತ್ತಿದ್ದಾರೆ. ಕಚೇರಿಯ ಅಧಿಕಾರಿಗಳು ಭ್ರಷ್ಟಾಚಾರದಲ್ಲಿ ತೊಡಗಿದ್ದು ಮೇಲಾಧಿಕಾರಿಗಳು ಸೂಕ್ತ ಕ್ರಮ ವಹಿಸಬೇಕೆಂದು ಮನವಿ ಮಾಡಿಕೊಂಡರು. ಪಟ್ಟಣ ಪಂಚಾಯಿತಿ ಬೆಳ್ಳೂರು ಪಟ್ಟಣ ಪಂಚಾಯಿತಿ ವ್ಯಾಪ್ತಿನಲ್ಲಿ ಇರ್ತಕ್ಕಂಥ ನಿವೇಶನದ ಖಾತೆಗೆ ನಾನು ಬೆಳ್ಳೂರು ಪಟ್ಟಣ ಪಂಚಾಯಿತಿಗೆ ಬಂದಿದ್ದೆ. ನಾನು ಮಂಡ್ಯ ಜಿಲ್ಲಾ ಭಾರತೀಯ ಜನತಾ ಪಾರ್ಟಿಯ ರೈತ ಮೋರ್ಚಾ ಉಪಾಧ್ಯಕ್ಷನಾಗಿದ್ದೇನೆ. ನಾನು 2 ಬಾರಿ ಡಿಎಂ ಮೈತ್ರಿ ವೈಫ್ ಆಫ್ ರಘು ಅನ್ನೋ ಹೆಸರಿನಲ್ಲಿ ಖಾತೆಗೆ ಒಂದು ಕ್ರಯಪತ್ರ ಮತ್ತು ರಘು ಬಿನ್ ರಾಜಣ್ಣ ಅನ್ನೋ ಹೆಸರಿನಲ್ಲಿ 2 ಖಾತೆಗೆ ಅಂತ ಅಂದ್ಬಿಟ್ಟು 2 ಪಟ್ಟಣ ಪಂಚಾಯಿತಿ ವ್ಯಾಪ್ತಿಗೆ ಕ್ರಯಪತ್ರ ಮತ್ತು ಸೂಕ್ತ ದಾಖಲಾತಿಗಳನ್ನೆಲ್ಲ ನಾನು ಒದಗಿಸಿ ಕೊಟ್ಟಿದ್ದೆ. ಎಲ್ಲ ಒದಗಿಸಿ ಕೊಟ್ಟು ಒಂದು ಬಾರಿ ಒದಗಿಸ್ಕೊಟ್ಟಾಗ ನಾವು ಅದೆಲ್ಲ ಹಾಕಿಬಿಟ್ಟಿದ್ದೀವಿ ಕಳೆದೋಗೈತೆ ಅಂತ ಸಬೂಬು ಹೇಳಿದ್ರು. 2ನೇ ಬಾರಿ ಹೋದಾಗಲೂ ಮತ್ತೆ 2ನೇ ಬಾರಿ ಕಳೆದವ್ರೆ. ಲೆಡ್ಜರಲ್ಲಿ ಎಂಟ್ರಿ ಆಗಿದೆ. ಲೆಡ್ಜರಲ್ಲಿ 1347, 48, 49 ಅಂತ ಎಂಟ್ರಿ ಆಗಿದೆ. ಇಲ್ಲಿ ನೋಡಿ, ಇಲ್ಲಿ ಬೇಕಾದವು ಅವ್ರಿಗೆ ಬೇಕಾದವು ಹಣ ವಸೂಲಿ ಯಾವುದ್ರಲ್ಲಿ ಆಗುತ್ತೆ, ಹಣ ಯಾರು ಕೊಡ್ತಾರೆ ಅದರನ್ನ ತಗೊಂಡು ಇದರಲ್ಲಿ ಖಾತೆ ಮಾಡಿದ್ದಾರೆ. ಇಲ್ಲಿ ಯಾವ ಹಣ ಇರೋವೆಲ್ಲ ಹೆಂಗೆ ಖಾಲಿ ಬಿಡೋದು, ಡಾಕ್ಯುಮೆಂಟ್ ತೆಗೆದುಬಿಟ್ಟು ಔಸೋದು, ಅಥವಾ ಎಲ್ಲರೂ ಹಾಕಿಬಿಡೋದು, ಯಾವ್ದಾರ ಹಳೆ ಕಡತದೊಳಗೆ ಮಿಕ್ಸ್ ಮಾಡಿಬಿಡೋದು, ಡಾಕ್ಯುಮೆಂಟ್ ಇಲ್ಲ ಅಂತ ಅವ್ರನ್ನ ತಿರುಗಿಸಿ ಸಾಯಿಸೋದು. ಆಮೇಲೆ ಇಲ್ಲಿ ಮಾನ್ಯ ಕೃಷಿ ಸಚಿವರಾದ ಚಲುವರಾಯಸ್ವಾಮಿ ಅವರ ಹೆಸರು ದುರ್ಬಳಕೆ ಆಗ್ತಾ ಇದೆ. ಅಥವಾ ಅವ್ರು ಹೇಳಿದಾರೋ ಬಿಟ್ಟಿದಾರೋ ನನಗೆ ಗೊತ್ತಿಲ್ಲ. ಮಾತೆತ್ತಿದ್ರೆ ಮಿನಿಸ್ಟ್ರ್ ಕಡೆ ಕೆಲಸ ಆದರೆ ಮಾತ್ರ ಅವ್ರ ಕಡೆ ಯಾರನ್ನಾರ ಕರ್ಕೊಂಬನ್ನಿ ಅನ್ನೋದು. ಆಮೇಲೆ ಯಾಕೆ ಮಾಡಲ್ಲ ಅಂತಂದರೆ ನಾವು ದುಡ್ಡು ಕೊಟ್ಟೆ ಬಂದಿರೋದು, ರಿಕವರಿ ಮಾಡೋಕ್ಕೆ ಬಂದಿರೋದು ಅಂತ ಕೇಳ್ತಾರೆ. ಎಲ್ಲ ಸೇರ್ಕೊಂಡು ಒಳಗಡೆ ದೊಡ್ಡ ಲೂಟಿ ನಡೀತಾ ಇದೆ. ನಿಮಗೆ ಇದು ಮೋಸ್ಟ್ ಆಫ್ ಆಲ್ ಲೋಕಾಯುಕ್ತ ತನಿಖೆ ಹಾಕಿದರೆ ನಾಗಮಂಗಲ ಪಟ್ಟಣ ಪಂಚಾಯತಿಗಿಂತ ಮೊದಲನೇ ಸ್ಥಾನದಲ್ಲಿ ಬೆಳ್ಳೂರು ಪಟ್ಟಣ ಪಂಚಾಯತಿ ಬರುತ್ತೆ. ಆಮೇಲೆ ಭಾಳ ಈ ಕಾಮಗಾರಿಗಳಲ್ಲಿ ಭಾಳ ಹಗರಣ. ಮೊನ್ನೆ ಯಾವುದೋ ಒಂದು ಸುದ್ದಿ ಕೇಳಿದೆ, ಲೋಕಾಯುಕ್ತಕ್ಕೆ ಬರೀಬೇಕು ಅಂತ ಇದ್ದೀವಿ, 16.5 ಲಕ್ಷ ರೂಪಾಯಿ ದುಡ್ಡು ಎತ್ಕೊಂಡು ತಿನ್ಕೊಂಡವ್ರಂತೆ. ಕೌನ್ಸಿಲರ್ಗಳಿಗೆ ನಾನು ಇದನ್ನು ಮುಚ್ಚಾಕಕ್ಕೆ 3 ಲಕ್ಷ ರೂಪಾಯಿ ಕೊಡ್ತೀವಿ ಅಂತ ಡಿಮ್ಯಾಂಡ್ ಇಟ್ಟವ್ರಂತೆ. ಇಂಥವೆಲ್ಲ ನಡೀತಾ ಇದೆ. ಇಂಥ ದುರಾಡಳಿತ ಪಟ್ಟಣ ಪಂಚಾಯತಿಗಳು ನಡೀತಾ ಇದೆ. ಆಮೇಲೆ ಯಾವುದೇ ಕೌನ್ಸಿಲರ್ಗಳಿಗೆ ಬೆಲೆ ಇಲ್ಲ. ಇಲ್ಲಿ ಕೌನ್ಸಿಲರ್ಗಳು ಸಣ್ಣ ಪುಟ್ಟ ಕೌನ್ಸಿಲರ್ ಹೋದರೆ ಅವ್ರದ್ದೇ ಇದು ಯಾರೋ 3-4 ಜನ ಕೌನ್ಸಿಲರ್ಗೆ ಮಾತ್ರ ಬೆಲೆ ಇಲ್ಲಿ. ಆಮೇಲೆ ಜೊತೆಗೇನು ಯಾರು ಬಡವ್ರ ಬಗ್ಗೆ ಕೆಲಸ ಒಂದು ಆಯ್ತಾ ಇಲ್ಲ. ದೊಡ್ಡ ಲೇಔಟ್ಗಳ್ದು ಮತ್ತೊಂದು ದೊಡ್ಡ ಜಮೀನುಗಳ್ದು ಯಾವ್ದಾರ ಡೀಲ್ಸ್ ಇದ್ರೆ ಮಾತ್ರ ನಡೀತಾ ಇದೆ ಹೊರತು. ಸುದ್ದಿ 3 ವಾಹಿನಿಯ ಹೆಚ್ಚಿನ ಮಾಹಿತಿಗಾಗಿ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಬಟನ್ ಒತ್ತಿ.